ವೆಲ್ಕಮ್ ಬ್ಯಾಕ್. ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಎಲ್ಲ ಕಡೆ ನಡೀತಾನೆ ಇರುತ್ತೆ. ಆದರೆ ಮುಖ್ಯಮಂತ್ರಿ ಆದವರು 50 MLAಗಳಿಗೆ 50 ಕೋಟಿ ರೂಪಾಯಿ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಆಪರೇಷನ್ ಕಮಲ ನಡೀತಾ ಇದೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಸಾಕಷ್ಟು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ಕೂಡ ಇದರ ಬಗ್ಗೆ ಹೇಳಿದ್ದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP 80ರ ಗಡಿ ದಾಟಲಿಲ್ಲ, JDS 20 ಮುಟ್ಟಲಿಲ್ಲ. ಆದರೆ ಎರಡೂ ಪಕ್ಷಗಳು ಸೇರಿ 136 ಶಾಸಕರ ಬಲ ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಕೆಡವೋಕೆ ಯತ್ನಿಸ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಮಾಡಿದ ಆರೋಪ ಇದೀಗ BJP ನಾಯಕರನ್ನ ಕೆರಳಿಸಿದೆ. CM ಸಿದ್ದರಾಮಯ್ಯ ಇಂಥ ಹೇಳಿಕೆಯನ್ನು ಯಾಕೆ ಕೊಟ್ಟರು? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್. ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತ ಹೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಆಫರ್ ಮಾಡಿದ್ರು. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಮಿಷ. ಸಿದ್ದು ಮಾತೆ ಸತ್ಯ ಎಂದ ಕೈ ನಾಯಕರು. ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಲಾಗಿದೆಯಂತೆ. ಸ್ವತಃ CM ಸಿದ್ದರಾಮಯ್ಯ ಇಂಥದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಾರಿ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಇಲ್ಲಿಂದ ಬಂತು. ರಾಜ್ಯ ಸರ್ಕಾರ ಅಸ್ಥಿರಕ್ಕೆ ಕೇಸರಿ ಪಡೆ ಯತ್ನಿಸಿದೆ ಅಂತ DCM DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಸಹ ಹೇಳಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLAಗಳೆಲ್ಲ ಬಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. CM ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? BJPಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. 50 ಕೋಟಿ ಆಫರ್ ಅಂತ ಕಪೋಲ ಕಲ್ಪಿತ ಆರೋಪ ಮಾಡುತ್ತಿದ್ದಾರೆ ಅಂತ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಟ್ವೀಟ್ನಲ್ಲೇ ಟಾಂಗ್ ಕೊಟ್ರೆ, ಕಾಂಗ್ರೆಸ್ ಶಾಸಕರು ಹಣಕ್ಕೆ ಬಲಿಯಾಗುವಷ್ಟು ದುರ್ಬಲರ ಅಂತ CT ರವಿ ಪ್ರಶ್ನೆ ಮಾಡಿದ್ರು. ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೇಳಿಕೆ ಅದೆಷ್ಟು ಸತ್ಯವೋ ಅದೆಷ್ಟು ಸುಳ್ಳು ಆ ಸಿದ್ದಣ್ಣನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಎಲ್ಲ ಕಡೆ ನಡೀತಾನೆ ಇರುತ್ತೆ. ಆದರೆ ಮುಖ್ಯಮಂತ್ರಿ ಆದವರು 50 MLAಗಳಿಗೆ 50 ಕೋಟಿ ರೂಪಾಯಿ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಆಪರೇಷನ್ ಕಮಲ ನಡೀತಾ ಇದೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಸಾಕಷ್ಟು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ಕೂಡ ಇದರ ಬಗ್ಗೆ ಹೇಳಿದ್ದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP 80ರ ಗಡಿ ದಾಟಲಿಲ್ಲ, JDS 20 ಮುಟ್ಟಲಿಲ್ಲ. ಆದರೆ ಎರಡೂ ಪಕ್ಷಗಳು ಸೇರಿ 136 ಶಾಸಕರ ಬಲ ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಕೆಡವೋಕೆ ಯತ್ನಿಸ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಮಾಡಿದ ಆರೋಪ ಇದೀಗ BJP ನಾಯಕರನ್ನ ಕೆರಳಿಸಿದೆ. CM ಸಿದ್ದರಾಮಯ್ಯ ಇಂಥ ಹೇಳಿಕೆಯನ್ನು ಯಾಕೆ ಕೊಟ್ಟರು? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್. ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತ ಹೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಆಫರ್ ಮಾಡಿದ್ರು. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಮಿಷ. ಸಿದ್ದು ಮಾತೆ ಸತ್ಯ ಎಂದ ಕೈ ನಾಯಕರು. ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಲಾಗಿದೆಯಂತೆ. ಸ್ವತಃ CM ಸಿದ್ದರಾಮಯ್ಯ ಇಂಥದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಾರಿ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು.
50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬಂತು? ರಾಜ್ಯ ಸರ್ಕಾರ ಅಸ್ಥಿರಕ್ಕೆ ಕೇಸರಿ ಪಡೆ ಯತ್ನಿಸಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಸಹ ಹೇಳಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLAಗಳೆಲ್ಲ ಬಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-17 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. CM ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಗೊತ್ತಿತ್ತು ಸರ್ ಮೊದಲೇ ಹಿಂಗೆ ನಿಮಗೂ ಏನಾದರೂ? ಅಲ್ಲ, ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? BJPಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅವ್ರಿಗೇನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. 50 ಕೋಟಿ ಆಫರ್ ಅಂತ ಕಪೋಲ ಕಲ್ಪಿತ ಆರೋಪ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟ್ವೀಟ್ನಲ್ಲೇ ಟಾಂಗ್ ಕೊಟ್ರೆ, ಕಾಂಗ್ರೆಸ್ ಶಾಸಕರು ಹಣಕ್ಕೆ ಬಲಿಯಾಗುವಷ್ಟು ದುರ್ಬಲರ ಅಂತ CT ರವಿ ಪ್ರಶ್ನೆ ಮಾಡಿದ್ರು. ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೇಳಿಕೆ ಅದೆಷ್ಟು ಸತ್ಯವೋ ಅದೆಷ್ಟು ಸುಳ್ಳು ಆ ಸಿದ್ದಣ್ಣನೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.